ನಾಳೆಗೆ ಕಲಾಪ ಮುಂದೂಡಿಕೆ. ವಿಪಕ್ಷಗಳ ಗದ್ದಲದ ಹಿನ್ನೆಲೆ ಲೋಕಸಭಾ ಕಲಾಪವನ್ನ ಮುಂದೂಡಿಕೆ ಮಾಡಲಾಗಿದೆ. ಇಂದು ಪ್ರಧಾನಿ ಮೋದಿ ಭಾಷಣ ಮಾಡ್ತಾರೆ ಅಂತಿತ್ತು. ವಂದನಾ ನಿರ್ಣಯ ಭಾಷಣದಲ್ಲಿ ವಿಪಕ್ಷಗಳಿಗೆ ತಿರುಗೇಟು ಕೊಡ್ತಾರೆ ಮತ್ತು ಅಮೆರಿಕ ಭಾರತದ ವಾಣಿಜ್ಯ ಒಪ್ಪಂದದ ಬಗ್ಗೆ ಮಾತಾಡ್ತಾರೆ ಅಂತಿತ್ತು. ಆದರೆ ಈಗ ವಿಪಕ್ಷಗಳ ಗದ್ದಲದ ಹಿನ್ನೆಲೆಯಲ್ಲಿ ಕಲಾಪ ನಾಳೆಗೆ ಮುಂದೂಡಿಕೆಯಾಗಿದೆ. ಲೋಕಸಭೆಯಲ್ಲಿ ವಿಪಕ್ಷಗಳ ಗದ್ದಲದ ಹಿನ್ನೆಲೆ ಕಲಾಪ ಮುಂದೂಡಿಕೆಯಾಗಿದೆ. ಇವತ್ತು ಮೋದಿ ಭಾಷಣ ಇರೋದಿಲ್ಲ. ನಾಳೆ ಬೆಳಗ್ಗೆ 11 ಗಂಟೆಗೆ ಕಲಾಪ ಮುಂದೂಡಿಕೆಯಾಗಿದೆ. ಇವತ್ತಿನ ಕಲಾಪವನ್ನ ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಿಕೆ ಮಾಡಲಾಗಿದೆ. ವಿಪಕ್ಷಗಳ ಗದ್ದಲದ ಹಿನ್ನೆಲೆಯಲ್ಲಿ ಕಲಾಪ ಮುಂದೂಡಿಕೆಯಾಗಿದ್ದು ಸಂಸತ್ ಭವನದ ಮೆಟ್ಟಿಲುಗಳ ಮೇಲೆಯೂ ಕೂಡ ವಿಪಕ್ಷ ನಾಯಕರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಸಂಸದರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಇದೆಲ್ಲದರ ಹಿನ್ನೆಲೆಯಲ್ಲಿ ವಿಪಕ್ಷಗಳ ಗದ್ದಲದಿಂದಾಗಿ ಕಲಾಪವನ್ನ ನಾಳೆ ಬೆಳಗ್ಗೆಗೆ ಮುಂದೂಡಲಾಗಿದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಕಲಾಪ ಮತ್ತೆ ಆರಂಭ ಆಗುತ್ತೆ. ಇವತ್ತು ಪ್ರಧಾನಿ ಮೋದಿ ಭಾಷಣ ಮಾಡೋರಿದ್ರು. ಚೀನಾ ಅತಿಕ್ರಮಣದ ಬಗ್ಗೆ ಚರ್ಚೆಗೆ ವಿಪಕ್ಷಗಳು ಬಿಗಿಪಟ್ಟು ಹಿಡಿದ್ರು. ವಿಪಕ್ಷಗಳ ಗದ್ದಲದ ಹಿನ್ನೆಲೆ ಕಲಾಪ ಮುಂದೂಡಿಕೆಯಾಗಿದೆ. ಪ್ರಧಾನಿ ಲೋಕಸಭೆಗೆ ಬರ್ತಾ ಇದ್ದಂತೆ ವಿಪಕ್ಷಗಳ ಪಟ್ಟು ಹಿಡಿದು ಗದ್ದಲ ಮಾಡಿದ್ವು. ವಿಪಕ್ಷಗಳ ಗದ್ದಲದ ಹಿನ್ನೆಲೆ ಲೋಕಸಭಾ ಕಲಾಪ ನಾಳೆ ಬೆಳಗ್ಗೆ 11 ಗಂಟೆಗೆ ಮುಂದೂಡಿಕೆಯಾಗಿದೆ. ಇವತ್ತು ನರೇಂದ್ರ ಮೋದಿ ಭಾಷಣ ಇಲ್ಲ. ಪ್ರಧಾನಿ ಮೋದಿ ಕಲಾಪಕ್ಕೆ ಬರ್ತಾ ಇದ್ದಾಗೆ ವಿಪಕ್ಷಗಳು ಗದ್ದಲ ಶುರು ಮಾಡಿಕೊಂಡು ಚೀನಾ ಅತಿಕ್ರಮಣದ ಬಗ್ಗೆ ಚರ್ಚೆ ಮಾಡಿ ಅಂತ ಗದ್ದಲ ಶುರು ಮಾಡಿದ್ವು. ರಾಹುಲ್ ಗಾಂಧಿ ನರವಾಲೆ ಅವರ ಪುಸ್ತಕವನ್ನ ಉಲ್ಲೇಖಿಸಿ ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧ ಹರಿಹಾಯ್ದಿದ್ರು. ಚೀನಾ ಅತಿಕ್ರಮಣದ ಬಗ್ಗೆ ಸ್ಪಷ್ಟನೆ ಕೊಡಿ ಅಂತ ವಿಪಕ್ಷಗಳು ಗದ್ದಲ ಮಾಡೋದಕ್ಕೆ ಶುರು ಮಾಡಿದ್ವು. ಹಾಗಾಗಿ ಕಲಾಪವನ್ನ ನಾಳೆಗೆ ಮುಂದೂಡಿಕೆ ಮಾಡಿದ್ದಾರೆ. आइटम नंबर 13 माननीय सदस्य श्री पीपी चौधरी जी। धन्यवाद सभापति महोदय, मैं आपको धन्यवाद करता हूं कि आपने राष्ट्रपति के उनके जो की कार्रवाई कल हमारे दिनांक 5 फरवरी 2026 को प्रातः 11 बजे तक के लिए स्थगित की सभापति के कुर्सी पे बैठे थे उनके ऊपर कागज जी आइटम नंबर 13 माननीय सदस्य श्री पीपी चौधरी जी। धन्यवाद सभापति महोदय, मैं आपको धन्यवाद करता हूं कि आपने राष्ट्रपति के उनके जो की कार्रवाई कल हमारे दिनांक 5 फरवरी 2026 को प्रातः 11 बजे तक के लिए स्थगित की सभापति के कुर्सी पे बैठे थे उनके ऊपर कागज ಪ್ರಧಾನಿ ಮೋದಿ ಭಾಷಣ ಆರಂಭವಾಗದಂತೆ ವಿಪಕ್ಷಗಳು ಅಡ್ಡಿ ಮಾಡಿದ್ವು. ಮೋದಿ ಸದನಕ್ಕೆ ಬರ್ತಾ ಇದ್ದಂತೆ ವಿಪಕ್ಷಗಳು ತೀವ್ರ ವಿರೋಧ ವ್ಯಕ್ತಪಡಿಸಿದ್ವು. ಚೀನಾ ಅತಿಕ್ರಮಣದ ಆರೋಪದ ಬಗ್ಗೆ ಚರ್ಚೆಗೆ ವಿಪಕ್ಷಗಳು ಪಟ್ಟು ಹಿಡಿದವು. ಗದ್ದಲ ಹೆಚ್ಚಾಗ್ತಾ ಇದ್ದಂತೆ ಸದನ ನಾಳೆಗೆ ಮುಂದೂಡಿಕೆ ಮಾಡಲಾಯಿತು. ನಾಳೆ ಬೆಳಗ್ಗೆ 11 ಗಂಟೆಗೆ ಲೋಕಸಭಾ ಕಲಾಪ ಮುಂದೂಡಿಕೆಯಾಗಿದೆ. ಕಲಾಪ ಮುಂದೂಡಿಕೆ ಹಿನ್ನೆಲೆಯಲ್ಲಿ ನಾಳೆ ಮೋದಿ ಭಾಷಣ ಸಾಧ್ಯತೆ ಇದೆ. ಇವತ್ತು 5 ಗಂಟೆಗೆ ಮೋದಿ ಭಾಷಣ ಶುರುವಾಗಬೇಕಿತ್ತು. ಆದರೆ ವಿಪಕ್ಷಗಳು ಚೀನಾ ಅತಿಕ್ರಮಣದ ಬಗ್ಗೆ ಮಾತಾಡಿ ಅಂತ ಪಟ್ಟು ಹಿಡಿದವು. ಪ್ರಧಾನಿ ಮೋದಿ ಲೋಕಸಭೆಗೆ ಬರ್ತಾ ಇದ್ದಂತೆ ಗದ್ದಲ ಗಲಾಟೆ ಹೆಚ್ಚು ಮಾಡಿಕೊಂಡ್ರು. ಹಾಗಾಗಿ ಸದನ ನಾಳೆಗೆ ಮುಂದೂಡಿಕೆ.
माननीय सदस्य श्री पीपी चौधरी जी। धन्यवाद सभापति महोदय, मैं आपको धन्यवाद करता हूं कि आपने राष्ट्रपति के उनके जो सभा की कार्रवाई कल हमारे दिनांक 5 फरवरी 2026 को प्रातः 11 बजे तक के लिए स्थगित तो की सभापति जाती है। के कुर्सी पे बैठे थे उनके ऊपर कागज आइटम नंबर 13 माननीय सदस्य श्री पीपी चौधरी जी। धन्यवाद सभापति महोदय, मैं आपको धन्यवाद करता हूं कि आपने राष्ट्रपति के उनके जो सभा की कार्रवाई कल हमारे दिनांक 5 फरवरी 2026 को प्रातः 11 बजे तक के लिए स्थगित तो की सभापति जाती है। के कुर्सी पे बैठे थे उनके ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ।